ಏನಪ್ಪ ವೇದಾಂತು ನನ್ನ ಹತ್ರ ಮಾತಾಡ್ಬೇಕು ಅಂದಂತೆ? ಓಹೋ, ಈಗ ನೀನು ನಿಮ್ಮ ತಂದೆ ಪಾತ್ರ ಮಾಡ್ತಿದ್ಯಾ? ನಾವ್ ಯಾರ ಪಾತ್ರ ಬೇಕಿದ್ರು ಮಾಡ್ತೀವಿ. ಇದಕ್ಕೆಲ್ಲ ಏನೂ ಕಡಿಮೆ ಇಲ್ಲ. ನೀನು ಹೋಯ್ ಎಲ್ಲರ ಮುಂದೆ ನಾನು ಆಡ್ಕೋತೀಯ? ಅಯ್ಯೋ, ದೇವ್ರನ್ನೇ ಆಡ್ಕೊಂಡಿಲ್ಲಪ್ಪ. ನಮ್ಮ ಅಪ್ಪನ ಮಾತಿಗೆ ನೀನ್ ಏನ್ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು. ಅದನ್ನ ನೀನ್ ಹೇಳಕ್ಕೂ ಮುಂಚೆ ನಾನೇ ಹೇಳ್ಬಿಟ್ಟೆ. ಸರಿ ಸರಿ, ಆಫೀಸಿಗೆ ಬಾ, ನಿನ್ನ ಅಲ್ಲೇ ವಿಚಾರಿಸ್ಕೋತೀನಿ. ಇರು, ಈಗ್ಲೇ ಹೊರಡ್ಬೇಡ. ಅಪ್ಪ ಒಂದಷ್ಟು ಮದ್ವೆ ಹಾಲ್ಗಳನ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನಿನಗ್ ತೋರಿಸ್ಬೇಕು, ಆಮೇಲೆ ಅಕ್ಕಂಗೂ ತೋರಿಸ್ಬೇಕು. ಅಲ್ಲಿಗೆ ಬರ್ತೀನಿ, ಅಲ್ಲಿಂದ ಇಬ್ರು ಒಟ್ಟಿಗೆ ಹೋಗೋಣ. ಹಾಗಾದ್ರೆ ನೀನ್ ಬರೋವರೆಗೂ ನಾನು ಇಲ್ಲೇ ಮನೇಲಿ ನಿನ್ಗೋಸ್ಕರ ಕಾಯ್ತಿರ್ಬೇಕಾ? ಯಾಕೆ ಆಗಲ್ವಾ? ನಿನ್ಗೋಸ್ಕರ ಒಂದ್ ಇಡೀ ಶತಮಾನ ಬೇಕಾದ್ರೂ ಕಾಯ್ತೀನಿ. ಸರಿ ಬಾ. ಓಕೆ, see you soon. ಹೇ ಬಜರಿ ಬಜರಿ ಬಜರಿ. ಏನು ಇವತ್ತಿನ ಕೋಟ ಕೊಡಲ್ವಾ? ಏ ಸುಮ್ಮನೆ ಫೋನ್, ಎಲ್ಲರೂ ಇಲ್ಲೇ ಇದ್ದಾರೆ. ಇದಕ್ಕೆಲ್ಲ ಕಾರಣ ಧ್ರುವ. ನಿನಗ್ ಕೊಟ್ಟಿರೋ ಟಾಸ್ಕ್ ಜೊತೆ ಇದನ್ನು ಸೇರಿಸ್ಕೊ. ಆದಷ್ಟು ಬೇಗ ಧ್ರುವ ಉಸಿರಾಡೋದನ್ನ ನಿಲ್ಲಿಸ್ಬೇಕು. ಆ ವೇದಾಂತ್ಕಿಂತ ಮುಂಚೆ ಧ್ರುವಂಗ್ ಒಂದ್ ಗತಿ ಕಾಣಿಸು. ನೀನ್ ಹಾಗೇನಾದ್ರೂ ಮಾಡಿದ್ರೆ ನಿನಗ್ ಮಾತಾಡಿರೋ ಅಮೌಂಟ್ ಡಬಲ್ ಕೊಡ್ತೀನಿ ನಾನು. ಆದ್ರೆ ಕೆಲ್ಸ ಮಾತ್ರ ತುಂಬಾ ಬೇಗ ಆಗ್ಬೇಕು. ಎತ್ತು ಮಗನಿಗೂ ಸುಪಾರಿ ಕೊಡೋ ತಾಯಿ ಇದ್ದಾಳೆ ಅಂತ ಇವತ್ತೇ ಗೊತ್ತಾಗಿದ್ದು. ಮನಿ ಮಾತಾಡುವಾಗ ಮನ್ಸಲ್ಲಿ ಭಾವನೆಗಳಿರಬಾರ್ದು. ನಾನ್ ಆಡೋ ಆಟದಲ್ಲಿ ಯಾರೇ ಅಡ್ಡ ಬಂದ್ರೋ ಅವ್ರನ್ನ ಸೋಲಿಸ್ತೀನಿ. ಹಾಗೆ ನಾನ್ ಹೋಗೋ ದಾರಿಲಿ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರನ್ನ ಸಾಯಿಸ್ತೀನಿ. ಅವ್ರ ನನ್ನ ಸ್ವಂತ ಮಕ್ಕಳಾಗಿದ್ರು ಸರಿ, ಬೇರೆಯವರಾಗಿದ್ರು ಸರಿ. ಯಾಕೆ ಅಂದ್ರೆ ನಾನ್ ಗೆಲ್ಬೇಕು, ನಾನ್ ಬದುಕಬೇಕಷ್ಟೇ. ಗ್ರೇಟ್ ಮದರ್ ನೀವು. ನಿಮ್ಮಂತ ತಾಯಿ ಎಲ್ರಿಗೂ ಸಿಗಲ್ಲ. ಸರಿ, ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ರೆಡಿ ಮಾಡ್ಕೊಳ್ಳಿ. ಹಲೋ, ಯಾರು? ಹಲೋ ಧ್ರುವ. ಹಲೋ, ಯಾರು ನೀವು? ನಾನ್ ನಿನ್ನ ಹಿತೇಶ್ ಅನ್ಕೋಬಹುದು. ಸುವಾಸಿನಿ ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ರು, ಮತ್ತೆ ನೀನು ಅವಳನ್ನ ಎದುರಾಕೊಂಡು ಆ ಮನೆನೋಗಿ ಸೇರ್ಕೊಂಡೆ. ನಿನ್ನ ಅದೃಷ್ಟ ಚೆನ್ನಾಗಿದೆ. ನಿನ್ ಧೈರ್ಯ ಮೆಚ್ಚಲೇಬೇಕು, ನಿನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಗುಡ್ ಜಾಬ್ ಧ್ರುವ, ವೆರಿ ಗುಡ್ ಜಾಬ್. ಮೊದಲು ನೀವು ಯಾರು ಅಂತ ಹೇಳಿ. ನೀನ್ ನನ್ನ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಆದ್ರೆ ನಿನ್ನ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನಗೆ ಕರೆಯಕ್ಕೊಂದು ಹೆಸರು ಬೇಕು ಅಂದ್ರೆ ನಿನಗಿಷ್ಟ ಆಗಿದ ಸೊಲ್ ನನ್ನ ಕರಿಬಹುದು. ನೀನ್ ಬೇಕಾದ್ರೆ ನನ್ನ ಮಿಸ್ಟರ್ ಎಕ್ಸ್ ಅಂತ ಕರಿಬಹುದು. ನೀನ್ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಸುವಾಸಿನಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ನೋದು ನನ್ನ ಭಾವನೆ. ಅಂದ್ರೆ ನನ್ನ ತಾಯಿ ಬಗ್ಗೆನಾ? ಏನದು? ನೀನ್ ಏನ್ ಹೇಳ್ತಿದ್ಯಾ? ಅಂದ್ರೆ ನಮ್ಮ ಅಪ್ಪ ಅಮ್ಮ ಬದುಕಿದಾರ? ನೀ ಸುವಾಸಿನಿ ಬಗ್ಗೆ ಎಲ್ಲಾ ವಿಷಯನೂ ನೀನ್ ಅಣ್ಣ ವೇದಾಂತ್ ಹತ್ರ ಹೇಳ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ನೀನಮ್ಮ ಅನ್ಕೊಂಡಿದ್ದಲ್ಲ ಸುವಾಸಿನಿ ಎಂತೇಳು ಅಂತ ಪ್ರೂವ್ ಮಾಡಕ್ಕೆ ಬೇಕಾಗಿರೋ ಎಲ್ಲಾ ಪ್ರೂಫ್ ನನ್ನ ಹತ್ರ ಇದೆ. ಇದಕ್ಕಿಂತ ನಿಂಗೆ ಒಳ್ಳೆ ಚಾನ್ಸ್ ಮತ್ತೆ ಸಿಗಕ್ ಸಾಧ್ಯನೇ ಇಲ್ಲ ಧ್ರುವ. ಏನ್ ಪ್ರೂಫು? ಅದೇನಾಗಿದ್ರು ನನ್ಗೆ ಬೇಕು. ನಾನು ಅದನ್ನ ನಿನಗೆ ಕೊಡ್ಬೇಕು ಅಂದ್ರೆ ನಾನು ಹೇಳಿದ ಕಡೆ ನೀ ಬರಬೇಕು. ಓಕೆ, ಬರ್ತೀನಿ. ಎಲ್ಲಿ ಬರ್ಬೇಕು ಅಂತ ಹೇಳು. ಆನೆಗುಡ್ಡ ಪಾರ್ಕ್ ಹತ್ರ ಬರ್ಬೇಕು, ಆದ್ರೆ ಒಬ್ಬನೇ ಬರ್ಬೇಕು. ಓಕೆ, ಬರ್ತೀನಿ.
ಸುವಾಸಿನಿ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದ ಅವನಿಗೆ ಸುವಾಸಿನಿ ಬಗ್ಗೆ ಏನ್ ಗೊತ್ತಿರ್ಬೋದು? ನಾನು ಮೀಟ್ ಮಾಡಿ ಸುವಾಸಿನಿ ಬಗ್ಗೆ ಇರೋ ಸಾಕ್ಷಿ ಆಧಾರನ ತಗೊಂಡು ಬರಲೇಬೇಕು. ಇಂಥ ಅವಕಾಶ ಮಿಸ್ ಮಾಡ್ಕೊಳ್ಳೇಬಾರ್ದು. ಅಣ್ಣಂಗೆ ಸತ್ಯ ಅರ್ಥ ಆಗ್ಲೇಬೇಕು. ಸಾರಿ ಅದಕ್ಕೆ ನೋಡ್ಲಿಲ್ಲ. ಪರವಾಗಿಲ್ಲ ರಾಜಣ್ಣ, ಇಷ್ಟು ಬೆಳಗ್ಗೆನೆ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲ ಹೊರಟ್ರಿ ನೀವು? ಮಿಸ್ಟರ್ ಎಕ್ಸ್ ಅಂತ ಕಾಲ್ ಮಾಡಿದ್ದ, ಅವನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ, ಇಲ್ಲೇ ಆನೆಗೌಡ ಪಾರ್ಕ್ ಹತ್ರ. ಮಿಸ್ಟರ್ ಎಕ್ಸಾ? ಯಾರವರು? ಅವನು ನನ್ನ ಕಾಲೇಜ್ ಫ್ರೆಂಡು, ಅವನ್ನೇ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಟೈಮ್ ಆಯ್ತು, ಬರ್ತೀನಿ. ವರ್ಷದ ಹಿಂದೆ ನಡೆದ ಘಟನೆ ಮತ್ತೆ ಆಗುತ್ತಾ? ಇದಕ್ಕೆಲ್ಲ ಅಮ್ಮನೇ ಕಾರಣ ಆಗ್ತಾಳ? ಅವ್ರು ನೋಡಿದ್ರೆ ಘಟನೆ ನಡೆದೇ ನಡೆಯುತ್ತೆ, ಅದನ್ನ ಯಾರಿಂದಾನು ತಪ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ವೇದಾಂತ್ ಬಾಬಾ ಅಮೂಲ್ಯನ ಏನಾದ್ರೂ ಮದ್ವೆ ಆದ್ರೆ ಈ ಮನೆ ಕೆಟ್ಟದಾಗುತ್ತಾ? ನಾನು 2 ಮನೆಗೂ ಸೇರಿದವಳು, ನನ್ಗೆಲ್ಲಾ ವಿಷಯನೂ ಗೊತ್ತಿದ್ದು ನಾನು ಸುಮ್ಮನೆ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇದಕ್ಕೆಲ್ಲ ನಾನು ಯಾವ್ದಾದ್ರು ಒಂದು ಪರಿಹಾರ ಹುಡುಕ್ಲೇಬೇಕು. ಯಾಕೋ ಅದಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ. ಅಮ್ಮನ ಹತ್ರ ಮಾತಾಡಿ ಈಗಲೇ ಮದುವೆ ಬೇಡ, ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ ಅಂತ ಒಪ್ಪಿಸ್ಲಾ? ಅಥವಾ ವೇದಾಂತ್ ಬಾಬಾ ಹತ್ರ ಹೋಗಿ ಈ ಮದುವೆ ಬೇಡ ಅಂತ ಹೇಳಲಾ? ಆ ಥರ ಹೇಳಿದ್ರೆ ಅವ್ರ ಕಾರಣ ಕೇಳಲ್ವಾ? ಏನಂತ ಹೇಳಿ? ಇರೋ ಕಾರಣನೇ ಹೇಳಿದ್ರೆ ಅವ್ರು ಒಪ್ಕೋತಾರ? ವಿಕ್ಕಿ ಅವ್ರೆ, ಏನಾಗಿದೆ ನಿಮ್ಗೆ? ನಾನೇನೋ ಸೀರಿಯಸ್ ವಿಷಯ ಯೋಚನೆ ಮಾಡ್ತಿದ್ರೆ ಮಕ್ಳ ತರ ಆಡ್ತಿರಲ್ಲ. ಅತ್ತಿಯವರೇ, ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ರಾ? ನನಗೆ ಗೊತ್ತಿರಲಿಲ್ಲ. ಏನದು? ಏನೂ ಇಲ್ಲ, ಏನೂ ಇಲ್ಲ. ಇವಾಗ ತಾನೇ ಹೇಳಿದ್ರಿ ಏನೋ ಸೀರಿಯಸ್ ಅಂತ. ಏನು ಹೇಳಿ? ಸೀರಿಯಸ್ ವಿಷಯ ಅಂತ ಹೇಳದ್ನಾ? ಇಲ್ವಲ್ಲ. ಹೆಂಡತಿ ನೀವಾಗ ಹೇಳಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ವಿಕ್ಕಿ ಅವರೇ, ಯಾವ್ದೋ ಯೋಚನೆನಲ್ಲಿ ಆತರ ಹೇಳಿರ್ಬೋದು ಅಷ್ಟೇ. ಹೆಂಡತಿ, 2 ದಿನದಿಂದ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ಯಾವುದೋ ವಿಷಯನ ತಲೆಗೆ ಹಾಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ. ಏನು ಅಂತ ಹೇಳ್ಕೊಳ್ಳಿ. ಇಲ್ಲ ವಿಕ್ಕಿ, ಆತರ ಏನೂ ಇಲ್ಲ. ಆತರ ಏನಾದ್ರೂ ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ತಿದ್ದೆ ಅಲ್ವಾ? ಸರಿ, ಈಗ ನನ್ಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪ್? ಒಂದ್ಸಲ ಧ್ರುವ ರೆಡಿ ಇದಾನಂತ ನೋಡ್ತೀರಾ? ನಾನು ಧ್ರುವ ಒಟ್ಟಿಗೆ ಆಫೀಸ್ಗೆ ಹೋಗೋಣ ಅಂತ. ಅಗ್ರಜಂಗೆ ಯಾವ್ದೋ ಮೀಟಿಂಗ್ ಇದೆಯಂತೆ. ಸೊ ಇಬ್ರು ಒಟ್ಟಿಗೆ ಹೋಗ್ತೀವಿ. ನೀವಿವಾಗ ಧ್ರುವನ್ ಕೇಳ್ತಿದ್ದೀರಾ? ಧ್ರುವ ಹೋಗಿ ಎಷ್ಟೊತ್ತಾಯ್ತು? ಹೌದಾ? ಚಾನ್ಸೇ ಇಲ್ವಲ್ಲ. ಅವನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಅನ್ನ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಿದ್ದೀನಿ ಅಂತ ಅನ್ನ? ಅದ್ ಯಾವ್ದೋ ಪಾರ್ಕ್ ಹತ್ರ ಯಾರೋ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ ಧ್ರುವಂಗೆ ಫ್ರೆಂಡ್ಸಾ? ಅವನ್ಗೆ ಯಾವಾಗಿಂದ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಮೀಟ್ ಮಾಡೋ ಅನ್ನಕ್ ಶುರು ಮಾಡಿದ್ರು? ಪರವಾಗಿಲ್ಲ, ಫ್ರೆಂಡ್ಸ್ ಎಲ್ಲ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾನೆ. ಈ ಜಗತ್ತಲ್ಲಿ ನಾಚಿಕೆ ಸ್ವಭಾವಕ್ಕೆ, ರಿಸರ್ವ್ಡ್ ಸ್ವಭಾವಕ್ಕೆ ಅಗ್ರಜ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಕೊಂಡಿದೆ. ಆದ್ರೆ ನಮ್ ಧ್ರುವ ಅವನನ್ನೇ ಮೀರಿಸ್ತಾನೆ. ಅಂಥದ್ರಲ್ಲಿ ಆರ್ತಿ, ಧ್ರುವ ಯಾವ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ನಾ? ಯಾವ ಫ್ರೆಂಡು ಅಂತ ಕರೆಕ್ಟ್ ಆಗಿ ಹೇಳಲಿಲ್ಲ, ಆದ್ರೆ ಯಾವ್ದೋ ಕಾಲೇಜ್ ಫ್ರೆಂಡು ಅಂತ ಹೇಳಿದ್ರು. ವಿಕ್ಕಿ ಅವ್ರೆ, ಹೆಸರು ಮಾತ್ರ ವಿಚಿತ್ರವಾಗಿತ್ತು. ವಿಚಿತ್ರವಾಗಿತ್ತಾ? ಹೌದು ವಿಕ್ಕಿ ಅವ್ರೆ, ವಿಚಿತ್ರವಾಗಿತ್ತು. ಹೆಸರೇನೋ ಹೇಳಿದ್ರಲ್ಲ, ಮಿಸ್ಟರ್ ಎಕ್ಸ್ ಅಂತೆ. ಏನು? ಮಿಸ್ಟರ್ ಎಕ್ಸಾ? ಇವತ್ತು ರಾತ್ರಿ
ರಾತ್ರಿ ನಾನು ಕಳಿಸೋ ಲೊಕೇಶನ್ಗೆ ನಾನು ಕೇಳಿದಷ್ಟು ದುಡ್ಡನ್ನ ಕಮಕ್ ಕಿಮಕ್ ಅಂದೆ ತಂದು ಕೊಡ್ಬೇಕು. ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಅವಾಗ ಮಿಸ್ಟರ್ ಎಕ್ಸ್ ನಮ್ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದ. ಆಗ ನನ್ನ ಆಕ್ಸಿಡೆಂಟಲ್ ಸಾಯೋದು ಜಸ್ಟ್ ಮಿಸ್ ಆಗಿತ್ತು. ಈಗ ಅವನೇ ಧ್ರುವನ್ ಕಾಲ್ ಮಾಡಿ ಅಂದಿದ್ದಾನೆ ಅಂದ್ರೆ ಅಲ್ಲಿಗೆ ನಮ್ ಧ್ರುವನ್ ಪ್ರಾಣ ಅಪಾಯದಲ್ಲಿದೆ ಅಂತ ಆಯ್ತು. ಆರ್ತಿ, ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ಬೇಕು. ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಇದೇ ಜಾಕಲ್ವ ಬರಕ್ ಕೇಳಿದ್ದು. ಬರಕ್ ಹೇಳ್ಬಿಟ್ಟು ಅವನೇ ಕಾಣಿಸ್ತಿಲ್ಲ. ಹಾಯ್ ಬಾಬಾ, ಏನ್ ಇಷ್ಟ ಬೇಗ ಹೊರಟಿದ್ದೀರಾ? ಆಫೀಸಿಗೆ ಹೊರಟ್ರಾ? ಗುಡ್ ಮಾರ್ನಿಂಗ್ ರೋಡಿ. ನಾನು ಇಲ್ಲ, ನಾನು ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೆ. ಆಫೀಸಿಗೆ ಬರೋದು ಲೇಟ್ ಆಗುತ್ತೆ. ಅಗ್ರಜ ಕೇಳಿದ್ರೆ ಹಾಗೆ ಹೇಳ್ಬಿಡು. ಸರಿ ಬಾಬಾ, ಆಯ್ತು. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳೋದು? ನೀನ್ ಏನಾದ್ರು ಹೇಳಿ ಮ್ಯಾನೇಜ್ ಮಾಡ್ತೀಯಲ್ಲ, ಹಾಗೆ ಮ್ಯಾನೇಜ್ ಮಾಡು. ಒಂದ್ ಕೆಲಸ ಮಾಡು, ಯಾರಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಅದಕ್ಕೆ ಕೇಳಲಿಲ್ಲ ಅಂತ ನಾನು. ಓಕೆ, ಬಾಯ್. ಅಯ್ಯೋ ಅಮ್ಮ, ನಿಂಗೆ ಬೇಕಿತ್ತ? ಅನ್ಯಾಯವಾಗಿ ಬಕ್ರ ಅಂತಲ್ಲ. ಸರಿ, ಫಾರ್ ದ ಫಸ್ಟ್ ಟೈಮ್ ಕರೆಕ್ಟ್ ಟೈಮಿಂಗ್ ಬಂದಿದ್ಯಾ. ಆಫೀಸಿಗೆ ಹೋಗೋಣ. ಯೋ ಇರಯ್ಯ ಸ್ವಲ್ಪ. ನಿಂಗೆ ಆಫೀಸ್ ಬಿಟ್ರೆ ಮನೆ, ಮನೆ ಬಿಟ್ರೆ ಆಫೀಸ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಸಂಬಂಧದ ಬೇರೆನೂ ಗೊತ್ತಿಲ್ಲ ನಿಂಗೆ. ನಾನು ಏನ್ ಹೇಳ್ದೆ ಅಂತ ನೀನ್ ಇಷ್ಟೊಂದು ಎಗರಾಡ್ತಿದ್ಯಲ್ಲ. ನಾನು ಅಕ್ಕನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ನೀನ್ 5 ನಿಮಿಷ ದೇವ್ರ ತರ ನಿಂತ್ಬಿಡು. ಅಮೂಲ್ಯ, ಯೋ ನಾನು 5 ನಿಮಿಷ ನಿಂತ್ಕೋ ಅಂತ ಹೇಳಲೆ ತಾನೆ. ಆಗ್ಲೇ ಅಮೂಲ್ಯ ಅಮೂಲ್ಯ ಅಂತ ಕೂಗಕ್ ಸ್ಟಾರ್ಟ್ ಮಾಡ್ಬಿಟ್ಟ. ನಾನೇ ಬರ್ತೀನಿ, ಕೂಗ್ಬೇಡ. ಅಲ್ಲ, ನಾನು ಏನ್ ಹೇಳ್ದೆ ಅಂತ ಇವಳು ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡಿ ಹೋದ್ಲು. ಇದು ನನ್ ಮನೆ, ಇವಳು ಹೇಳಿದ್ಲು ಅಂತ ನಾನು ನಿಂತ್ಕೊಂಡ್ಬಿಡ್ಬೇಕಾ? ನಾನು ಕೂತ್ಕೋತೀನಿ. ಯಾವ್ದಪ್ಪ ನಂಬರು? ಹಲೋ, ನೀವೆಲ್ಲಿದ್ದೀರಾ? ನೀವ್ ಹೇಳಿರೋ ಜಾಗದಲ್ಲೇ ವೇಟ್ ಮಾಡ್ತಾ ಇದ್ದೀನಿ. ನೀವು ಬಂದಿದ್ದೀರಾ ಅಲ್ವಾ? ಖಂಡಿತ ಬಂದಿದ್ದೀನಿ. ನೀ ಇರೋ ಜಾಗದಿಂದ ಅಲ್ಲೇ ಸ್ವಲ್ಪ ಮುಂದೆ ಇದ್ದೀನಿ. ಹಾಗೆ ಮುಂದೆ ಬಾ. ಹಾ, ಇನ್ನು ಸ್ವಲ್ಪ ಮುಂದೆ ಬಾ. ಎಲ್ಲಿದ್ದೀರಾ? ಇನ್ನು ಸ್ವಲ್ಪ ಮುಂದೆ ಬಾ. ಹೇಗಿದ್ಯಾ ಅಕ್ಕ? ತಗೋ, ಅಮ್ಮ ನಿಂಗೆ ತಿಂಡಿ ಮಾಡಿ ಕೊಟ್ಟು ಕಳ್ಸಿದಾಳೆ. ಯಾಕಕ್ಕ ಹಾಗೆ ಇಟ್ಬಿಟ್ಟೆ? ಅಮ್ಮ ಮಾಡಿರೋ ತಿಂಡಿ ಅಂದ್ರೆ ಸಾಕು, ಕೊಡೋದೇ ತಡ. ನೀನೇ ಎಸ್ಕೊಂಡು ತಿನ್ಬಿಡ್ತಿದ್ದೆ. ಆದ್ರೆ ಇವತ್ತ್ಯಾಕಕ್ಕ ಹಾಗೆ ಇಟ್ಬಿಟ್ಟೆ? ಅಮ್ಮನ ಕೈ ಪುಳಿಯೋಗರೆ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ತಿನ್ನಕ್ಕ ಇನ್ನು ಪಿಸಿಯಾಗೇ ಇದೆ, ಆಮೇಲೆ ಆರೋಗುತ್ತೆ. ಇಲ್ಲ ಅಮ್ಮು, ಯಾಕೋ ಹಸ್ವಿಲ್ಲ, ಆಮೇಲೆ ತಿಂತೀನಿ. ಅಕ್ಕ, ನೀನ್ ಇವತ್ತು ಯಾಕೋ ಡಲ್ ಆಗಿದ್ಯಾ? ಏನಾಯ್ತು? ಹುಷಾರಿಲ್ವಾ? ವಿಕ್ಕಿ ಬಾವ ಏನಾದ್ರು ಅಂದ್ರ? ಆ ಥರ ಎಲ್ಲ ಏನೂ ಇಲ್ಲ ಅಮ್ಮು, ನೀನು ಸುಮ್ಮನೆ ಏನೇನೋ ಅನ್ಕೋಬೇಡ. ನಾನು ಹುಷಾರಾಗೇ ಇದ್ದೀನಿ. ನೀನ್ ಹೇಳ್ತಿರೋದು ನಿಜ ತಾನೆ?
ಅಯ್ಯೋ ಹೇಳದೆ ಮರ್ತೆ ನೋಡು, ಅಪ್ಪ ಹೋಗಿ ಸುಮಾರು ಛತ್ರಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. ಒಂದಕ್ಕಿಂತ ಒಂದು ಸಖತ್ತಾಗಿದೆ. ನನಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನಗೆ ತೋರ್ಸೋಣ ಅಂತ ತಂದೆ. ನೋಡು ನೋಡು, ಚೆನ್ನಾಗಲ್ಲ ಇದು? ಇದು ಸಖತ್ತಾಗಿದೆ. ನನಗೆ ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ ನೋಡು. ಪರವಾಗಿಲ್ಲ ಬಿಡಮ್ಮು, ಮದ್ವೆ ಛತ್ರ ಅಲ್ವಾ, ಎಲ್ಲ ನೋಡೋದಕ್ಕೆ ಒಂದೇ ತರ ಇರುತ್ತೆ. ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿದ್ರೆ ಆಯ್ತು. ಇವತ್ತು ಅಕ್ಕ ಯಾಕೋ ಮಾಮೂಲಿ ಥರ ಇಲ್ಲ ಅನ್ಸುತ್ತೆ. ಅಕ್ಕ, ನೀನು ನಿಜವಾಗ್ಲೂ ಹುಷಾರಾಗಿದ್ಯಾ ತಾನೆ? ಹುಷಾರಾಗಿದ್ದೀನಿ ಅಂತ ಹೇಳಿದ್ನಲ್ಲ ಅಮ್ಮು. ನಾನೇ ಮನೆ ಕಡೆ ಬರೋಣ ಅಂತಿದ್ದೆ. ಯಾಕಕ್ಕ ಸಡನ್ ಆಗಿ? ಅದೇ ಮದ್ವೆ ವಿಚಾರ ಮಾತಾಡೋಣ ಅಂತ. ನನ್ ಮದ್ವೆ ಬಗ್ಗೆನಾ? ಏನಕ್ಕ? ಮದ್ವೆ ಅಂದ್ರೆ ಸುಮ್ನೆ ನಾವು ಎಷ್ಟು ಖರ್ಚಿರುತ್ತೆ. ಅದು ಅಲ್ಲದೆ ನಿನ್ ಮದ್ವೆನ ನನ್ ಮದ್ವೆಗಿಂತ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ನನ್ ಮದ್ವೆ ಸಾಲನೇ ಇನ್ನೂ ತೀರಿಲ್ಲ. ಅದ್ ಯಾವಾಗ ತೀರುತ್ತೋ ಏನೋ. ಅದಕ್ಕೆ ನಿನ್ ಮದ್ವೆನ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೆ ಒಳ್ಳೇದೇನೋ. ಅಮ್ಮನ ಹತ್ರ ಬಂದು ಮಾತಾಡೋಣ ಅಂತಿದ್ದೆ. ಅಯ್ಯೋ ಅಕ್ಕ, ನಿಂಗ ಅಮ್ಮ ವಿಷಯನೇ ಹೇಳಿಲ್ವಾ? ನನ್ ಮದ್ವೆಗೆ ದುಡ್ಡು ಅರೇಂಜ್ ಆಯ್ತು. ಅದ್ರಲ್ಲಿ ಸ್ವಲ್ಪ ನಾನೇ ಅರೇಂಜ್ ಮಾಡಿದೆ. ಹಾಗೂ ಈಗೋ ದುಡ್ಡಂತೂ ಅಡ್ಜಸ್ಟ್ ಆಯ್ತಕ್ಕ. ಹಾ, ನಿನ್ ಮದ್ವೆಗ್ ಮಾಡಿದ ಸಾಲನ ನಾನೇ ತೀರಿಸ್ದೆ. ದೇವ್ರ ದಯದಿಂದ ಎಲ್ಲ ಸಾಲನು ನೀರ್ ತರ ಕರ್ಗೋಯ್ತಕ್ಕ. ಓ ಹೌದಾ? ದೇವ್ರ ದೊಡ್ಡೋನ್ ಬಿಡು. ಹೇಗೋ ಹಳೆ ಸಾಲ ಎಲ್ಲ ತೀರೋಯ್ತು. ಅಮ್ಮ ಈ ವಿಷಯ ನನ್ನ ಹತ್ರ ಹೇಳಲೇ ಇಲ್ಲ ನೋಡು. ಅಮ್ಮ ಮರ್ತೋಗಿದ್ರು ಅನ್ಸುತ್ತೆ. ಅಮ್ಮು, ಆದ್ರೂ ನಿನ್ ಮದ್ವೆನ ಸ್ವಲ್ಪ ತಡದ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಕ್ಕ, ಬೇರೆ ಏನಾದ್ರೂ ಸಮಸ್ಯೆನಾ? ಏನಿಲ್ಲ ಅಮ್ಮು, ನಿನ್ಗಿನ್ನ ಚಿಕ್ಕ ವಯಸ್ಸು. ಇಷ್ಟು ಬೇಗ ನಿನಗೆ ಮದ್ವೆ ಏನಕ್ಕೆ? ಮದ್ವೆ ಆಗಿ ಬಂದ್ಮೇಲೆ ಗಂಡನ ಮನೆಯಲ್ಲಿ ನಿರೀಕ್ಷೆಗಳು ಜಾಸ್ತಿನೇ ಇರುತ್ತೆ. ಅದೆಲ್ಲ ನಿನಗೆ ಈಗಲೇ ಅರ್ಥ ಆಗಲ್ಲ ಬಿಡು. ಸರಿ, ನೀನೇ ಎಕ್ಸ್ಪ್ಲೇನ್ ಮಾಡು. ಈ ಮನೆನ ಹೇಗ್ ನಿಭಾಯಿಸ್ತೀಯೋ, ಈ ಮನೆ ರೀತಿ ನೀತಿಗಳಿಗೆ ಹೇಗೆ ಹೊಂದ್ಕೊಂಡು ಹೋಗ್ತೀಯೋ, ಈ ಮನೆ ಗೌರವನ ಹೇಗೆ ಕಾಪಾಡ್ತೀಯೋ, ಈ ತರ ಸುಮಾರು ವಿಷಯಗಳಿರುತ್ತೆ ಅಮ್ಮು. ಮದ್ವೆಗಿಂತ ಮುಂಚೆ ಎಲ್ಲ ಚೆನ್ನಾಗಿರುತ್ತೆ. ಮದ್ವೆ ಆದ್ಮೇಲೆನೆ ಎಲ್ಲ ಗೊತ್ತಾಗೋದು. ನಿನಗೆ ಬೇರೆ ಇನ್ನೂ ಹುಡುಕ್ ಬುದ್ಧಿ. ಅದೇ ಚಿಂತೆ ಆಗಿದೆ ಅಮ್ಮು. ನಿನಗೆ ಇಷ್ಟು ಬೇಗ ಮದ್ವೆ ಆದ್ರೆ ಈ ಜವಾಬ್ದಾರಿಗಳನ್ನೆಲ್ಲ ಹೇಗ್ ನಿಭಾಯಿಸ್ತೋ ಏನೋ ಅಂತಾನೆ ನನಗ್ ಚಿಂತೆ. ಸರಿ ಅಕ್ಕ, ನನಗೆ ಆಫೀಸಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಮುಗಿದಾ ಅಕ್ಕ ತಂಗಿ ಮಾತುಕತೆ? ನೀವು ಇಷ್ಟೋ ತನಕ ಮಾತಾಡಿದ್ ನೋಡಿ ನಮ್ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀಯ ಅಂತ ಅನ್ಕೊಂಡೆ. ಹೌದು, ನಾನು ನಿನಗೆ ನಿಂತಿರೋದಕ್ಕೆ ಹೇಳ್ದೆ. ನೀನ್ ಯಾಕೆ ಕುತ್ಕೊಂಡಿದ್ಯಾ? ಯಾರೇನೆ ಕುತ್ಕೊಳ್ಳೋದಕ್ಕೆ ಹೇಳಿದ್ದು? ಯಾಕೆ ಸೈಲೆಂಟ್ ಆಗಿದೆ ಅಂತ ಕೇಳಿದ್ರೆ ತಪ್ಪಾಯ್ತು ಅನ್ಸುತ್ತ. ಹೇಳೋದಿದ್ರೆ ನೇರ ನೇರ ಹೇಳ್ಬಿಡ್ಬೇಕು. ಅದು ಬಿಟ್ಟು ಈ ತರ ಗೊಣ್ಗೋದೆಲ್ಲ ಇಟ್ಕೋಬೇಡ. ಹಲೋ, ಇದು ವೇದಾಂತ್ ವಸಿಷ್ಠನ್ ಮನೆ. ಮಾತಾಡ್ತಿರೋದು ಅಮೂಲ್ಯ ವೇದಾಂತ್ ವಸಿಷ್ಠ. ನಿನ್ನ ಹೆಸರಿಗಿಂತ ನನ್ನ ಹೆಸರಲ್ಲಿ ಒಂದ್ ಪದ ಜಾಸ್ತಿನೇ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರೇಂಜ್ ಇದೆ, ಒಂದು ಕದರ್ ಇದೆ, ಗತ್ತಿದೆ, ಗಮ್ಮತ್ತಿದೆ. ಗೊತ್ತಾಯ್ತಾ? ನೀನು ಅಮೂಲ್ಯ ವೇದಾಂತ್ ವಸಿಷ್ಠನೇ ಅಲ್ಲ.